ನಮಸ್ತೆ ಬಂಧುಗಳೇ, ನನ್ನ ಫ್ರೆಂಡು ದಾಕ್ಷಾಯಿಣಿ ಅವರ ಅಣ್ಣನ ಮನೆ ಓಣಂ ಹಬ್ಬದ ಪ್ರಯುಕ್ತ ನನ್ನ ಕರೆದಿದ್ರು. ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಇಂಟರ್ಲಾಕ್ ಗೋಡೆಗಳ ನಿರ್ಮಾಣದ ಮನೆ, ಅದ್ಭುತವಾದ ಮನೆ, ಕಡಿಮೆ ವೆಚ್ಚದಲ್ಲಿ ಕ್ವಾಲಿಟಿ ಆದಂತ ಮನೆ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಖಾನಿಗೆ ಇವರೇ ತಯಾರು ಮಾಡಿ ಇವರೇ ಒಂದು ಅದ್ಭುತವಾದ ಮನೆಯನ್ನು ಕೂಡ ಮಾಡಿದ್ದಾರೆ. ಈ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿದೆ. ಹಾಗೆ ಈ ಪರಿಸರದ ಮಧ್ಯ ಈ ಮನೆ ಒಂದು ಕಂಗೊಳಿಸ್ತಾ ಇದೆ. ಹಾಗೆ ಅಷ್ಟೇ ಶುದ್ಧವಾಗಿ ಗಾಳಿ ಬೆಳಕು ಮಧ್ಯದಲ್ಲಿ ತುಂಬಾ ಅದ್ಭುತವಾದ, ತುಂಬಾ ಚಂದವಾದ, ಕಡಿಮೆ ವೆಚ್ಚದಲ್ಲಿ ಮನೆ ಕಟ್ಟಿದ್ದಾರೆ. ಹಾಗೆ ಇದು ಇವ್ರದ್ದು ಡೀಟೇಲ್ ನಿಮ್ಗೆ ಬೇಕಾದ್ರೆ ನಾನು ಲಾಸ್ಟಿಗೆ ಕೊಟ್ಟಿರ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ. ಓಣಂ ಹಬ್ಬದ ಶುಭಾಶಯಗಳೆಲ್ಲರಿಗೂ. ಹರಿದಾಸ್ ಸರ್ ನಮಸ್ತೆ. ಇವರೇ ಹರಿದಾಸ್ ಸರ್ ಅಂತ ಗೊತ್ತು ನನಗೆ. ದಾಕ್ಷಾಯಿಣಿ ಹೇಳಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೆಂಗೆ ಕಾಣಿಸ್ತಿದೆ ನೋಡಿ, ಸಖತ್ತಾಗಿದೆಲ್ಲ. ಅದ್ಭುತವಾದ ಗಾಳಿ ಬೆಳಕು, ಸುಂದರವಾದ ಓಣಂ ಹಬ್ಬದ ಶುಭಾಶಯಗಳು. ನೋಡಿ, ಓಣಂ ಹಬ್ಬದ ಪ್ರಯುಕ್ತ ರಂಗೋಲಿ ಎಷ್ಟು ಚೆನ್ನಾಗಿ ಅವರು ಬಿಡಿಸ್ತಾರಲ್ವಾ. ಓಣಂ ಹಬ್ಬದಲ್ಲಿ ಆಚರಣೆ ಮಾಡೋರೆಲ್ಲರೂ ರಂಗೋಲಿನ ಹೀಗೆ. ಇದು ನೋಡಿ ಗೋಡೆ, ಇದಕ್ಕೆ ಪ್ಲಾಸ್ಟರಿಂಗ್ ಅವಶ್ಯಕತೆ ಇಲ್ಲದಂತ ಮನೆ ಇದು. ಕಡಿಮೆ ವೆಚ್ಚದಲ್ಲಿ ಅದ್ಭುತವಾದ ಕ್ವಾಲಿಟಿಯಾದ ಮನೆ. ಮನೆ ಒಳಗೆ ಹೋಗೋಣ. ಮನೆ ಓನರ್ ಒಡತಿ. ಆರಾಮಿದ್ದೀರಿ? ನೋಡಿದ್ವಿ ಇವಾಗ. ನೋಡಿ, ಎಲ್ಲಿದ್ದೀರಿ ನೀವು ಇವಾಗ? ಪರವಾಗಿಲ್ಲ, ಮನೆ ಎಷ್ಟು ಚೆನ್ನಾಗಿದೆ. ತುಂಬಾ ಅಚ್ಚುಕಟ್ಟಾಗಿಟ್ಟಿದ್ದಾರೆ ಮನೆನೂ ಕೂಡ. ಹಾಗೆ ಇದಕ್ಕೆ ಕೆಲಸಗಾರರು ಕಡಿಮೆ ವೆಚ್ಚದಲ್ಲಿ ಅದ್ಭುತವಾದ ಮನೆ, ಅಷ್ಟೇ ಕ್ವಾಲಿಟಿಯಾದ ಮನೆ ಮಾಡಬಹುದು. ಕ್ಯೂರಿಂಗ್ ಬೇಕಾಗೋದಿಲ್ಲಂತೆ ಇದಕ್ಕೆ. ಕ್ಯೂರಿಂಗು ಕಡಿಮೆ, ಮತ್ತೆ ಕಾರ್ಮಿಕರು ಅಂದ್ರೆ ಕೆಲಸದ ಲೇಬರ್ಸ್ ಕಡಿಮೆ ವೆಚ್ಚ. ಬೇಸಿಗೆಯಲ್ಲಿ ತಣ್ಣಗಿರುತ್ತಂತೆ, ಮಳೆಗಾಲದಲ್ಲಿ ಬೆಚ್ಚಗಿರುತ್ತಂತೆ, ಚಳಿಗಾಲ ಮಳೆಗಾಲದಲ್ಲಿ. ನೋಡಿ ಅಡಿಗೆ ಮನೆ ಎಷ್ಟು ಶುದ್ಧವಾಗಿದೆ. ಇವ್ರ ಮನೆ ನಿರ್ಮಾಣ ಮಾಡಿದ್ದು ಅಷ್ಟೇ ಚೆನ್ನಾಗಿದೆ ಕೂಡ. ಅದನ್ನ ಅಲ್ಲ, ಇಷ್ಟೇ ಸೇಮ್ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಹಾಗೆ ನಮ್ಮ ಹೆಣ್ಮಕ್ಳು ಗೊತ್ತಲ್ಲ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದ್ರೆ ನನಗೆ ಅಲ್ಲೇ ಇರ್ಬೇಕು ಅನ್ಸ್ಬಿಟ್ಟಿತ್ತು. ನನ್ನ ಫ್ರೆಂಡ್ ದಾಕ್ಷಾಯಿಣಿ ಯಾವಾಗ್ಲೂ ಕರಿತಿದ್ರು, ಇಲ್ಲಿ ಹೋಗೋಣ ಬನ್ನಿ ಅಂತ, ಒಮ್ಮೆ ಬನ್ನಿ ಅಂತ. ನಾನು ಈ ಹಬ್ಬದ ಪ್ರಯುಕ್ತ ಎರಡೂ ಆಯ್ತು, ಹಬ್ಬನೂ ಆಯ್ತು, ನನ್ನ ವಿಡಿಯೋನೂ ಆಯ್ತು, ನಿಮ್ಮೆಲ್ಲರಿಗೂ ಹಂಚ್ಕೊಳ್ಳೋಣ ಅಂತ ಹೋಗಿದ್ದು. ಇವೆಲ್ಲ ಸಿಮೆಂಟ್ ಇದ್ದು, ಇದು ಲಾಕ್ ಮಾಡ್ಕೊಂಡು ಹೋಗೋದು. ಇದು ಸಿಂಗಲ್ ಪೀಸಸ್. ಇದು ಮೋಲ್ಡ್, ಇದಕ್ಕೆ ಫಿಟ್ ಮಾಡೋದು. ಅವರೇ ಮಾಡಿದ್ದು, ಅವರೇ ತಯಾರು ಮಾಡಿ, ಅವರೇ ಫಿಟ್ ಮಾಡಿ. ಅಣ್ಣ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಟೆರಸ್ ಮೇಲೆ ಏನಿದೆ? ಖಾಲಿ ಅವರೇ ಮಾಡಿರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಫೋನ್ ನಂಬರು ಆ್ಯಡ್ ಮಾಡಿರ್ತೀನಿ, ಕೊನೆ ತನಕ ನೋಡಿ. ಹಾಲು ಹೀಗೆ ಹೋದ್ರೆ ಅಡುಗೆ ಮನೆ, ಹೀಗೆ ಹೋದ್ರೆ ಕಿಚನ್. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇದೇನಿದು ಹೀಗೆ ಗಾಳಿ ಬೆಳಕು ಬರಲಿ ಅಂತ ಇಟ್ಕೊಂಡು ಹಾಕಿದ್ದಾರೆ. ಅಲ್ಲ, ಇದು ಇದಕ್ಕೆ ಇದು ಟೈಲ್ಸಾ? ಪ್ಲಾಸ್ಟ್ರಿಂಗ್ ಇಲ್ಲದ ಗೋಡೆ ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ಲಿಕ್ಕೂ ಅದ್ಭುತವಾಗಿದೆ. ಸ್ವಲ್ಪ ಪ್ಲಾಸ್ಟ್ರಿಂಗ್ ಕೂಡ ಮಾಡಿದ್ದಾರೆ, ಯಾಕೆ ಅಂದ್ರೆ ಅದು ಬರುತ್ತೆ. ಪ್ಲಾಸ್ಟ್ರಿಂಗು ಕೆಲವರಿಗೆ ಬೇಕಾಗಿರುತ್ತಲ್ವಾ, ಪ್ಲಾಸ್ಟ್ರಿಂಗ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ, ಹೇಗಿರುತ್ತೆ, ಅದಕ್ಕೂ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅದಕ್ಕೋಸ್ಕರ ಡೆಮೋ ಕೊಡಬೇಕಲ್ಲ, ಅದಕ್ಕೋಸ್ಕರ ಅವರು ಕೂಡ ನನಗೆ ಈ ಮನೆ ನೋಡಿ ಮಾಡಿದ್ದಾರೆ. ಐಡಿಯಾಗಳನ್ನು ನೋಡಿ. ಫುಲ್ ಸ್ಕೆಚ್ ನಿಮ್ದೇನಾ? ಇದರಲ್ಲಿ ನಮ್ಮ ಅಕ್ಕನ ಮಗಳು ಪ್ಲ್ಯಾನ್ ಮಾಡಿದ್ರು. ಆಮೇಲೆ ನಮ್ಮ ಫ್ರೆಂಡ್ ಸುರೇಶ್, ನಾನು ಇವರು ಸೇರ್ಕೊಂಡು ಮತ್ತೆ ಚೇಂಜ್ ಮಾಡಿದ್ವಿ. ತುಂಬಾ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲಿರೋದು? ನಾನು ಇಲ್ಲಿ ಬೆಂಗಳೂರು. ಹಾಂ, ಇದ್ರ ಪ್ಲ್ಯಾನ್ ಅಂದೆ. ಅದೇ ಯಾರಪ್ಪ ಕೈ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಇವ್ರದೇ ಕೆಲಸ ಮಾಡುವಂಥ ಫ್ಯಾಕ್ಟ್ರಿ.
ಇವ್ರು ಇವತ್ತು ಬಂದ್ ಮಾಡಿದ್ದಾರೆ, ಹಬ್ಬ ಅಲ್ಲ, ಓಣಂ ಅಲ್ಲ. ಹಾಗೆ ಈ ಫ್ಯಾಕ್ಟ್ರಿಗೆ ಹೋಗೋಣ ಬನ್ನಿ. ಇವರು ಅದಕ್ಕೆ ತಂದು ಇಂಟರ್ಲಾಕ್ ಅಲ್ವಾ? ಇಟ್ಟಿಗೆಗಳನ್ನ ಹೇಗೆ ತಯಾರು ಮಾಡ್ತಾರೆ ಯಾವುದರಿಂದ ಅಂತ ತೋರಿಸ್ತಾ ಇದ್ದಾರೆ ನಮಗೆ. ಅಲ್ಲಿ ಹೋಗೋಣ ಬನ್ನಿ. ಫ್ಯಾಕ್ಟ್ರಿ ಪಕ್ಕದಲ್ಲೇ ಇದೆ, ಮನೆ ಪಕ್ಕದಲ್ಲೇ ಫ್ಯಾಕ್ಟ್ರಿ ಇದೆ. ಇವಾಗ ಮಳೆಗಾಲ ಅಲ್ವಾ, ಇವಾಗ ಬನ್ನಿ ಹೋಗೋಣ. ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ, ಇನ್ನೊಂದು ತಿಂಗಳಿಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹರಿದಾಸ್ ಸರು ಇಟ್ಟಿಗೆ ಇಲ್ಲ ತೋರಿಸ್ತಾ ಇದ್ದಾರೆ, ಅವರೇ ಇದರ ನಿರ್ಮಾಪಕರು. ಹಾಂ ಇಲ್ಲಿ ಸೈಡಿಗೆ ಕಾಂಕ್ರೀಟ್ ಟೀಬ್ ಇದೆ, ಇವತ್ತು ಅದ್ರ ಮೇಲೆ ಇದನ್ನು ತೋರಿಸಿ ಮೇಲ್ಗಡೆ ಮನೆ ಕೂಲಾಗಿರ್ಲಿಕ್ಕೆ. ಮನೆ ನಾವು ರೆಡಿ ಮಾಡ್ತೀವಿ. ಇದು ವಾಲ್ಟಿ ಮೇಲೆ ಕೂತ್ಕೊಂಡಿತ್ತು, ಅದ್ರ ಮೇಲೆ ಬ್ಲಾಕ್ ಬೇಕು. ಮನೆಗೆ ಬೇಕಾಗಿರೋದು ಇಂಟರ್ಲಾಗಿ ಚಾನಲ್ಗಳು. ಲಿಂಟಲ್ ಬೀಮ್ ಥ್ರೂ ಹಾಂ 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 ಅದನ್ನ ಮೇಲ್ಗಡೆ ಜೋಡಿಸಿ ಇಟ್ಕೊಳ್ಳಿ. ಪಲ್ಬರ್ ಇರುತ್ತೆ. ಹಾಂ ಮಣ್ಣು ಗ್ರೈಂಡಿಂಗ್ ಆಗುತ್ತೆ. ಗ್ರೈಂಡಿಂಗ್ ಆಗಿರೋ ಮಣ್ಣು ಇಲ್ಲಿಂದ ಕನ್ವೇರಿಂದ ಆ ಕಡೆ ಮಿಕ್ಸರ್ ಹತ್ರ ಹೋಗುತ್ತೆ. ಇವಾಗ ಇದು ಮಳೆಗಾಲ ಅಂತ ಮುಚ್ಚಿಟ್ಟಿದ್ದೀರ, ಮಳೆಗಾಲದಲ್ಲಿ ಮಾಡಲ್ಲ. ಮಳೆಗಾಲದಲ್ಲಿ ಮಣ್ಣು ಬೆಟ್ಟಾಗಿರುತ್ತಲ್ಲ, ಅದು ಗ್ರೈಂಡಿಂಗ್ ಮಾಡೋದು ಬರಲ್ಲ. ಮಳೆ ಮುಗಿದ ತಕ್ಷಣ ಮತ್ತೆ ಸ್ಟಾರ್ಟ್, ಅಕ್ಟೋಬರಲ್ಲಿ. ಇಲ್ಲಿಂದ ಮಣ್ಣು ತಗೊಂಡೋಗಿ ಇಲ್ಲಿ ಬರುತ್ತೆ, ಕನ್ವೇರೆಲ್ಲ ಬಂದು ಬೀಳುತ್ತೆ. ಹಾಂ ಹಾಂ ಅದರಲ್ಲೇ ಬಂದುಬೀಳುತ್ತೆ. ಹಾಂ ಇಲ್ಲಿ ಮಿಕ್ಸರಿಗೆ ಮ್ಯಾನ್ಯಲ್ಲೇ ಲೋಡ್ ಮಾಡ್ತಾರೆ. ಇಲ್ಲಿ ಮಿಕ್ಸ್ ಆಗುತ್ತೆ. ಹಾಂ ಮಿಕ್ಸ್ ಆದಮೇಲೆ ಮಿಕ್ಸ್ ಆದಮೇಲೆ ಅಲ್ಲಿಂದ ಕನ್ವೇರ್, ಇಲ್ಲಿಂದ ಕನ್ವೇರಿಗೆ ಅಲ್ಲಿ ಫೀಡ್ ಆಗುತ್ತೆ. ಹಾಂ ಹಾಂ ಅದ್ರಲ್ಲಿ ನಾವು ಬಾಕ್ಸಲ್ಲಿ ಹಾಂ 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 ಅಲ್ಲಿ ಮ್ಯಾನುಫ್ಯಾಕ್ಚರ್. ಅಲ್ಲಿ ಕುಡ್ಬೇಕಾ ಮತ್ತೆ ಇಲ್ಲ ಇಲ್ಲ, ಸಿಮೆಂಟ್ ಸ್ಟೆಬಿಲೈಸ್ ಇದೆ. ಹಾಂ ಹಾಂ ಒತ್ತಿಟ್ಟಿಗೆ ಕೇಳಿದ್ದೀರಾ? ಹಾಂ ಗೊತ್ತು. ಒತ್ತಿಟ್ಟಿಗೆ ಕಾನ್ಸೆಪ್ಟ್, ಹೊಸ ಟೆಕ್ನಾಲಜಿ ಹೊಸ್ತು. ಸಿಮೆಂಟ್ ಸ್ಟೆಬಿಲೈಸ್ ಇದು ರನ್ ಆಗ್ತಾ ಇರುತ್ತೆ ಇದು ಅನ್ಸುತ್ತೆ. ಕನ್ವೇರ್ ಹಿಂಗೆ ತಿರ್ತಾ ಇರುತ್ತೆ. ಹಾಂ 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 ಇಲ್ಲಿ ಬಂದು ಬೀಳುತ್ತೆ, ಮಣ್ಣು ತೊಗೊಂಡು ಹೋಗ್ತಾ ಇರುತ್ತೆ ಅದು. ಮಿಕ್ಸ್ ಮಾಡುತ್ತೆ. ಅಲ್ಲಿಂದ ಇಟ್ಟಿಗೆ ನೀವು ಅಲ್ಲಿಂದ ಪ್ಯಾಲೆಟ್ ಇಲ್ಲಿ ಇದೆಯಲ್ಲ, ಹಾಂ ಹಾಂ ಪ್ಯಾಲೆಟಲ್ಲಿ ಜೋಡಿಸ್ತಾರೆ. ಅಲ್ಲಿ ಪ್ಯಾಲೆಟ್ ಕಾಲಕ್ಕೆ ತಗೊಂಡು ಹೋಗೋದು. ಇದು ನೆಕ್ಸ್ಟ್ ಕ್ವಾರ್ಟರ್ನ ಇನ್ನೊಂದ್ಸಲ ರೆಡಿ ಆಗ್ತಾ ಇರುತ್ತಲ್ಲ, ಹಾಂ ಮಾಡ್ಬೋದು. ಹೌದು, ಒಂದು ಸ್ಕ್ವೇರ್ ಫುಟ್ಗೆ 2 ಬ್ಲಾಕ್. ಒಂದು ಸ್ಕ್ವೇರ್ ಫೀಟಿಗೆ 2 ಬ್ಲಾಕ್. 2 ಸ್ಕ್ವೇರ್ ಫುಟ್ ಗೋಡೆ ಕಟ್ಟಲಿಕ್ಕೆ 2 ಬ್ಲಾಕ್. ಅಂದರೆ ಭಾಳ ಗಟ್ಟಿ ಬರುತ್ತೆ ಇದು. ಹೌದು. ನೀವು ಅಷ್ಟು ಇಡೀ ಮನೆಗೆ ಇದೇ ಕಲ್ಲನ್ನು ಉಪಯೋಗಿಸಿರೋದಲ್ಲ? ಕಂಪ್ಲೀಟ್ ನನ್ನ ಮನೆಗೆ ಪೂರ ಇದರಲ್ಲೇ ಅದು ಲೋಡ್ ಬೇರಿಂಗ್ ಮಾಡಿ. ಹಾಂ ಅಂದರೆ ಪಿಲ್ಲರ್ ಇಲ್ಲ, ಪಿಲ್ಲರ್ ಇಲ್ಲ, ವಿತೌಟ್ ಪಿಲ್ಲರ್. ವಿತೌಟ್ ಪಿಲ್ಲರ್ G+1 ಮಾಡ್ಬೋದು. ನೋಡಿ ಹಿಂಗಿದೆ ಮನೆ. ಪಿಲ್ಲರ್ ಇಲ್ಲ ಅಂದರೆ ಮನೆ, ಆದರೆ ಎಷ್ಟು ಚೆನ್ನಾಗಿದೆ, ಎಷ್ಟು ಗಟ್ಟಿ ಇದೆ, ಸಖತ್ತಾಗಿದೆ. ಮನೆ ಕಟ್ಟಿ ಇದು 7 ವರ್ಷ ಆಯಿತು. 7 ವರ್ಷ ಆಯಿತಾ? ಆವಾಗ ಸ್ಟಾರ್ಟಿಂಗ್ ನಿಮ್ಮ ಮನೆ ಮೇಲೆ ನೀವು ನಿಮ್ಮದೇ ಫಸ್ಟ್ ಮಾಡಿರೋದಾ? ನೀವು ಬೇರೆ ಮನೆಗೆ ಮಾಡಿದ್ರು, ಹಾಂ. ನಮ್ದು ಸ್ಟಾರ್ಟ್ ಮಾಡಿ 9 ವರ್ಷ ಆಯಿತು. ಓ ಬಟ್ ನಮಗೊಂದು ಮನೆ ಬೇಕಿತ್ತಲ್ಲ, ಹೌದು. ಇದೊಂದು ಮನೆ ಕಟ್ಟಿ ಮತ್ತೆ ಡೆಮೋ ಕಸ್ಟಮರಿಗೆ ಡೈರೆಕ್ಟ್ ಡೆಮೋ ಕೊಡಬೇಕು. ಹೌದು ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಉಪ್ಪಿನಕಾಯಿ, ಇಂಜಿ ಪುಳಿ ಇದು ನಮಗೆ ಫೇಮಸ್. ಇದು ಕೇರಳದಲ್ಲಿ ಮಾಡ್ತೀವಿ ಇದಕ್ಕೆ. ಇದು ಅವಿಯಲ್, ಇದು ಅಷ್ಟೇ ಮಾಡಲೇಬೇಕು. ಕೋಸಂಬರಿ, ಕಡಲೆಕೂಟು, ಪಚಡಿ, ಬಜ್ಜಿ, ಹಪ್ಪಳ, ಬೀನ್ಸ್, ಓಣಂ ಹಬ್ಬದ ಪ್ರಯುಕ್ತ ಇದು ಬೀಟ್ರೂಟ್, ತುಂಬಾ ವೆರೈಟಿಗಳನ್ನ ಅಡುಗೆ ಮಾಡಿದ್ದಾರೆ. ಬಾಳೆಹಣ್ಣು, ಪುಳಿಯೋಗರೆ, ಊಟ ಮಾಡೋಣ ಬನ್ನಿ ಇವಾಗ. ತಿಳಿಸಾರು, ಹೆಸರುಬೇಳೆ ಸಾಂಬಾರು, ತಿಳಿಸಾರು, ಹೆಸರುಬೇಳೆ ಪಾಯಸ, ಗೋಧಿ ಕಡಿ ಪಾಯಸ. ಇಷ್ಟನ್ನ ಭೋಜನ. ಬನ್ನಿ ಮಾಡೋಣ. ಆ್ಯಕ್ಚುಲಿ ಇನ್ನೂ ತುಂಬ ಮಾಡೋದಿತ್ತು, ಸಮಯದ ಅಭಾವದಿಂದ ಮಾಡಲಿಕ್ಕಾಗಿಲ್ಲ. ಕೆಲವೊಮ್ಮೆ ಹಾಗೆ ಆಗುತ್ತೆ ಅಲ್ಲ. ಊಟ ಮಾಡೋಣ. ನನ್ನ ಫ್ರೆಂಡ್ ಅಣ್ಣನ ಮನೆಗೆ ಓಣಂ ಪ್ರಯುಕ್ತ ನಾನು ಅವ್ರ ಮನೆಗೆ ಹಬ್ಬಕ್ಕೆ ಬಂದಿದ್ದೀನಿ. ಇಷ್ಟು ವೆರೈಟಿ ಮಾಡಿದ್ದಾರೆ, ಅಷ್ಟೂ ತುಂಬ ಪ್ರೀತಿಯಿಂದ ಬಡಿಸಿದ್ದಾರೆ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಊಟ ಮಾಡಿ ಬಂದಿದ್ದೆ. ಕರೆದಿದ್ದಾರಲ್ಲ ಬರೋಣ ನನ್ನ ಫ್ರೆಂಡ್ ಇವರು.
ಇವ್ರ ಅಣ್ಣನ ಮನೆಗೆ ಬಂದಿದ್ದೀನಿ. ಇಲ್ಲಿದ್ದಾರೆ ಇವರು ಅತ್ತಿಗೆ ಅಣ್ಣ ಅತ್ತಿಗೆ ಇವರು. ಹಾಗೆ ಹಿಂದೆ ಕಾಣಿಸುತ್ತೆ. ಬಂದೆ. ಎಲ್ಲವನ್ನು ತುಂಬ ಪ್ರೀತಿಯಿಂದ ಬಡಿಸ್ತಾರೆ. ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಒಂದೊಂದೇ ತಿಂದ್ಬಿಟ್ಟು ಹೇಳ್ತಾ ಇದ್ದೀನಿ ಹೇಗಿದೆ ಅಂತ. ಫಸ್ಟು ಪಾಯಸ ತಿನ್ನೋಣ, ಸ್ವೀಟು ಶುಭವಾಗಲಿ ಅವರಿಗೆ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ಸ್ವೀಟ್ ತಿನ್ನೋಣ. ನಿಮ್ಮೊಟ್ಟಿಗೆ ಬನ್ನಿ. ಹೆಸರುಬೇಳೆ ಪಾಯಸ ಮಧ್ಯೆ ಮಧ್ಯೆ ಕಾಯಿ ಸಿಗ್ತಾ ಇದೆ, ಸಖತ್ತಾಗಿದೆ. ಇದು ನೋಡೋಣ, ಸಪ್ಪೆನಾ? ಸ್ವೀಟ್ ಕಡಿಮೆ ಇದೆ, ಆದರೆ ತುಂಬ ಟೇಸ್ಟವಾಗಿದೆ. ತುಂಬ ಟೇಸ್ಟ್ ಆಗಿದೆ ನಿಜವಾಗಲ್ಲ. ಸ್ವೀಟ್ ಮಾತ್ರ ಸ್ವಲ್ಪ ಕಡಿಮೆ ಇದೆ, ಅಂದರೆ ಶುಗರ್ ಇರೋರಿಗೆಲ್ಲ ತುಂಬ ಇಷ್ಟ. ಇದು ಕುಂಬಳಕಾಯಿ ಅನ್ಸುತ್ತೆ ಅಲ್ಲ, ಸೌತೆಕಾಯಿ. ನಾವು ಇದಕ್ಕೆ ಸಾಸಿವೆ ಅಂತೀವಿ. ನಾವು ಪಚ್ಚಡಿ ಚೆನ್ನಾಗಿದೆ. ಇದು ಗರಿಗರಿ ಮಿಕ್ಸ್ಡ್ ವೆಜಿಟೇಬಲ್ಸ್ ಬೋಂಡ. ವೆಜಿಟೇಬಲ್ಸ್ ಬೋಂಡ, ಮಿಕ್ಸ್ಡ್ ವೆಜಿಟೇಬಲ್ಸ್, ಮಿಕ್ಸ್ ವೆಜಿಟೇಬಲ್ ಬೋಂಡ. ಎಲ್ಲ ತರಕಾರಿ ಹಾಕಿದ್ದಾರೆ. ಅವಿಯಲ್ಲು ಇದು ಏನು ತರಕಾರಿ? ಎಲ್ಲ ತರಕಾರಿ ಹಾಕಿದೆ. ಇದು ಬೀಟ್ರೂಟ್ ಅನ್ಸುತ್ತೆ, ಕ್ಯಾರೆಟ್, ಸುವರ್ಣಗಡ್ಡೆ, ಅವಿಯಲ್ಲು. ಸುವರ್ಣಗಡ್ಡೆ ಅಲ್ಲ, ಎಲ್ಲ ತರಕಾರಿ ಬಿಡ್ತಾರೆ. ಇದು ಸ್ವಲ್ಪ ಹುಳಿ ಹುಳಿ ಇದೆ, ಮೊಸರು ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಬೀನ್ಸ್ ಪಲ್ಯ, ಇದು ಗೊತ್ತಿದೆ ಎಲ್ಲರಿಗೂ, ಬೀನ್ಸ್ ಪಲ್ಯ. ಇಂಜಿ ಪುಳಿ ನೋಡ್ರಿ, ಅದು ಉಪ್ಪಿನಕಾಯಿ. ಇನ್ನು ಸ್ವೀಟ್ ಉಪ್ಪಿನಕಾಯಿ. ಸ್ವೀಟ್ ಚೆನ್ನಾಗಿದೆ. ಖಾರ ಆಯ್ತು. ಇಲ್ಲ ಇಲ್ಲ, ಗಂಟ್ಲು ಕಟ್ತಾವೆ. ಏನಿದು? ಅದು ಇಂಜಿ ಪುಡಿ. ಇಂಜಿ ಪುಡಿ ಯಾಕಂದ್ರೆ ಅದರಲ್ಲಿ ಹಬ್ಬ ದಿನ ನಾವು ಕಾಳುಗಳು ಬೆಳೆಗಳು ಎಲ್ಲವನ್ನು ತಿಂದಿರ್ತೀವಿ. ಇದು ಶುಂಠಿ ಡೈಜೆಷನ್ ಗ್ಯಾಸ್ಟ್ರಿಕ್ ಆಗದೆ ಇರುತ್ತೆ. ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಹುಣಸೆ ಹಣ್ಣು ಜಾಸ್ತಿ. ಆಹಾ, ನಾಲ್ಗೆಲ್ಲ. ಇದು ಕಾಳು ಪಲ್ಯ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ಕೋಸಂಬರಿ, ಹೆಸರು ಕಾಳು ಮೊಳಕೆ ಕಟ್ಟಿ ಮಾಡಿದಂಥ ಕೋಸಂಬರಿ. ಚೆನ್ನಾಗಿದೆ. ಅಂಗಡಿ ಗೊತ್ತಲ್ಲ, ಅಂಗಡಿ ಹಪ್ಪಳ. ಆಕ್ಚುಲಿ ಅದು ಕೇರಳ ಹಪ್ಪಳ ಇರಬೇಕಿತ್ತು. ಕೇರಳ ಹಪ್ಪಳ, ಕೇರಳ ಹಪ್ಪಳ ಸ್ವಲ್ಪ ಯಾವ ಪುಡಿ ಇದು? ಪುಡಿ ನಮ್ಮ ಅತ್ತಿಗೆನೇ ಮಾಡಿರೋದು. ಹೌದಾ? ಸ್ಪೆಷಲ್, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ. ಇದು ನಮ್ಮಲ್ಲಿ ಬೇರೆ ಥರ ಟೇಸ್ಟ್ ಕೊಡ್ತಾರೆ. ಇನ್ಸ್ಟೆಂಟ್ ಆಗಿರೋದು ಯಾವುದನ್ನು ಯೂಸ್ ಮಾಡಲ್ಲ, ಆವಾಗಲೇ ಹುರಿದು ಮಾಡೋದು. ಆವಾಗಲೇ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೇಳ್ಕೊಡಿ ಆಯ್ತಾ? ಎಲ್ಲವನ್ನು ನಿಧಾನ ತಿಂತೀನಿ. ನಿಮಗೋಸ್ಕರ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಎಲ್ಲವನ್ನೂ ಪೂರ್ತಿ ತಿಂತೀನಿ. ಇದು ಪುಳಿಯೋಗರೆ ಇರ್ತೀನಿ, ನೋಡೋಣ. ಅದು ಸಹ ನಾನು ಅಡುಗೆ ಮಾಡಿದ್ದೆ, ಗೊಜ್ಜು. ಚೆನ್ನಾಗಿದೆ. ನನಗೆ ಸ್ವಲ್ಪ ಖಾರ ಕಡಿಮೆ ಅನಿಸ್ತಿದೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಖಾರ ಆಗುತ್ತೆ ಅಂತ ಕಲ್ಸಕ್ಕೆ ಹೇಳಿದ್ದವರಿಗೆ. ಇಲ್ಲೆಲ್ಲ ಖಾರ ಕಡಿಮೆ. ಸೂಪರ್. ಹಾಗೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಕೊನೆಯಲ್ಲಿರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾರಿಗಾದ್ರೂ ಬೇಕಾದರೆ ಹರಿದಾಸ್ ಸರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಶಿವಮೊಗ್ಗ ಜಿಲ್ಲೆ, ಸಾಗರ ತಾಲೂಕು, ಕಾನ್ಲೆ ಇಲ್ಲಿದೆ ಅವರು ಫ್ಯಾಕ್ಟ್ರಿ. ಹಾಗೆ ಅವ್ರ ಮನೆ ಕೂಡ ಇದೆ. ಅವರು ಆತಿಥ್ಯ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಇಡೀ ಫ್ಯಾಮಿಲಿಗೆ. ಹಾಗೆ ನೋಡಿ ಅವರು ಫ್ರಂಟಲ್ಲಿ ಎಷ್ಟು ಚೆನ್ನಾಗಿ ಕೇರಳ ಸ್ಟೈಲಲ್ಲಿ ಮಾಡಿದ್ದಾರೆ. ಹೌದು, ಇವರು ಸಿಮೆಂಟಿಂದ ಮಾಡಿದ್ದಾರೆ. ಬಾಯ್ ಬಾಯ್ ಎಲ್ಲರಿಗೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್.